ಅಂದ್ರೆ ಏನ್ ವಿಚಾರಕ್ಕೆ ಇದು ಬಂದಿದೆ? ಏನಿಲ್ಲ, ಸಿಂಪಲ್ ಮ್ಯಾಟ್ರು. 2014 ಇರಬೇಕು. ಅಂದ್ರೆ ನಮ್ದು ಐರಾವತ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಹರೀಶ್ ಸರ್ ಮನೇಲಿ ಬಂದು ನಂಗೆ ನೆಕ್ಸ್ಟ್ ಸಿನಿಮಾ ಮಾಡ್ಕೊಡ್ಬೇಕು ಧ್ರುವ ಅವ್ರ ಜೊತೆಲಿ ಅಂತ ಅಂದ್ಬಿಟ್ಟು ಒಂದು ಅಡ್ವಾನ್ಸ್ ಕೊಡ್ತಾರೆ. ಎಷ್ಟು? 22.5 ಲಕ್ಷ ಏನೋ. ಅದಾದ್ಮೇಲೆ ಐರಾವತ ಮುಗಿದಾದ್ಮೇಲೆ ಅವ್ರಿಗೆ ನಾನೇ ಕಾಲ್ ಮಾಡ್ತೀನಿ, ಸಿನಿಮಾ ಮುಗ್ದಿದೆ, ಇವಾಗ ಶುರು ಮಾಡೋಣ ಅಂತ ಅಂದ್ಬಿಟ್ಟು. ಓಕೆ, ನೀವು ಎಲ್ಲ ಕತೆ ಎಲ್ಲಾನು ರೆಡಿ ಮಾಡ್ಕೊಳ್ಳಿ ಡೈರೆಕ್ಟ್ರೆ, ಮಾಡೋಣ ಅಂತ ಅಂದ್ಬಿಟ್ಟು. ಸರಿ, ನನ್ನ ಆಫೀಸಲ್ಲಿ ಒಂದು 22 ಮೆಂಬರ್ಸ್ ನಮ್ದೆಲ್ಲ, ನಮ್ಮ ಟೀಮ್ಗೆಲ್ಲ ಇಟ್ಕೊಂಡು ಒಂದು 8-9 ತಿಂಗಳು ಕೆಲಸ ಮಾಡ್ತೀವಿ. ಎಲ್ಲ ರೆಡಿ ಆಗುತ್ತೆ. ರೆಡಿ ಆದ್ಮೇಲೆ ಅವ್ರ ಕಡೆಯಿಂದ ಹೀರೋ ಡೇಟ್ಸು, ಅಂದ್ರೆ ಈಗ ಪ್ರೊಡ್ಯೂಸರ್ ಆದವರು ಅವ್ರ ಕಡೆಯಿಂದ ನಮ್ಮ ಕೆಲಸ ಏನಿರುತ್ತೆ, ಕತೆ ಬರೆಯೋದು, ಡೈರೆಕ್ಷನ್ ಮಾಡೋದು ಅದೇ ಇರುತ್ತೆ. ಪ್ರೊಡ್ಯೂಸರ್ ಆದವರು ಡೇಟ್ಸ್ಗಳನ್ನ ತಗೊಂಡ್ಬರ್ಬೇಕು. ಅವ್ರ ಕಡೆಯಿಂದ ಅದನ್ನ ತರಕ್ ಆಗ್ಲಿಲ್ಲ. 1 ವರ್ಷ, 8-9 ತಿಂಗಳಾಯ್ತು, ತಿರ್ಗಾ 1 ವರ್ಷ ಆಯ್ತು, 1.5 ವರ್ಷ ಆಯ್ತು. 1.5 ವರ್ಷದವರೆಗೂ ಬರ್ತೀನಿ ಅಂತ ಅನ್ಕೊಂಡು ಒಂದು 15 ದಿನ, 1 ತಿಂಗಳು ಈ ತರ ಕಾಯಿಸ್ಕೊಂಡು 1 ವರ್ಷ 4 ತಿಂಗಳು ನಾವು ವೆಯ್ಟ್ ಮಾಡಿದೀವಿ ಅವ್ರಿಗೋಸ್ಕರ. ಯಾವುದು? ಐರಾವತ ಆದ್ಮೇಲೆ. ಅದಾದ್ಮೇಲೆ ಆ ವ್ಯಕ್ತಿ ಕೇಳಿದಾಗ, ಇಲ್ಲ, ನೀವ್ ಯಾವ್ದಾದ್ರು ಬೇರೆ ಸಿನಿಮಾ ಮಾಡ್ಕೊಳ್ಳಿ, ಈಗ ಸದ್ಯಕ್ಕೆ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಈ 1 ವರ್ಷ 4 ತಿಂಗಳಾದ್ಮೇಲೆ ನಾನು ಕಿಸ್ ಶುರು ಮಾಡ್ತೀನಿ, ಕಿಸ್ ಸಿನಿಮಾನ. ಇದೆಲ್ಲ ಆಗಿ ಕರೋನಾ ಟೈಮಲ್ಲಿ ನನ್ನ ಹತ್ರ ಬಂದು, ಇಲ್ಲ, ನನಗೆ ತುಂಬಾ ಪ್ರಾಬ್ಲಮ್ ಇದೆ, ನನಗೆ ದುಡ್ಡು ಬೇಕು ಅಂತ ಅಂದ್ಬಿಟ್ಟು ಕೇಳಿದಾಗ ಹತ್ತತ್ರ 8.5 ಲಕ್ಷನೋ 9 ಲಕ್ಷನೋ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಮಿಕ್ಕಿದ್ದ ದುಡ್ಡನ್ನ ಆಫೀಸ್ ಖರ್ಚಿಗೆ ಯಾವುದಕ್ಕೂ, ಹುಡುಗರುಗಳಿಗಾಗ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಾಗ್ಲಿ ಯಾವುದಕ್ಕೂ ದುಡ್ಡು ಕೊಟ್ಟಿರಲ್ಲ. ಅವ್ರಿಗೆಲ್ಲ ನಾನು ಸಿನಿಮಾನೇ ಮಾಡಿಲ್ವಲ್ಲ, ಯಾಕೆ ಕೊಡ್ಬೇಕಂತ ಎಲ್ಲರಿಗೂ ನಾನು ಪೇ ಮಾಡಿದ್ದೆ ಅಮೌಂಟ್ನ. ಆ ಪೇ ಮಾಡಿದ್ದ ಅಮೌಂಟ್ ಏನಿತ್ತು, ಆ ಅಮೌಂಟ್ನ ಡಿಡಕ್ಟ್ ಮಾಡಿ 8.5 lakhs 9 lakhs rupees ಅವ್ರಿಗೆ ವಾಪಸ್ ಕೊಟ್ಟಿರ್ತೀನಿ. ಇದಾದ್ಮೇಲೆ ಕರೋನಾ ಮುಗಿದಾದ್ಮೇಲೆ, ಇಲ್ಲ, ನನಗೆ ಕಷ್ಟ ಇದೆ, ಪ್ರತಿ ತಿಂಗಳು ಬರೋದು, ನನಗೆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಕಟ್ಟಬೇಕು, 50,000 ಕೊಡಿ, ಇದಕ್ಕೂ ಬಟ್ಟಬೇಕು 1 ಲಕ್ಷ, ಈ ಥರದನ್ನು ಕೊಟ್ಟಿದ್ದೀನಿ. ಇದಾದ್ಮೇಲೆ ತುಂಬಾ ಟಾರ್ಚರ್ ಮಾಡಕ್ ಶುರು ಮಾಡಿದ್ರು. ಇಲ್ಲ ಅಣ್ಣ, ನಾವು ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಖರ್ಚಾಗಿದೆ, ಅದನ್ನ ನಿಮ್ಗೆ ಹೇಳೇ ಕೊಟ್ಟಿದ್ದೀನಿ. ಕೊಟ್ಟಿದ್ದ ದಿನ ಒಪ್ಕೊಂಡು ಹೋದ್ರು. ಬಟ್ ಅದಾದ್ಮೇಲೆ ಯಾರೋ ಒಂದಿಬ್ರನ್ನ ಕರ್ಕೊಂಬರೋರು ಆಫೀಸ್ ಹತ್ರ ಬಂದು ಇದು ಮಾಡೋರು. ಆಫೀಸ್ ಹತ್ರ ಬಂದೆಲ್ಲ ನ್ಯೂಸೆನ್ಸ್ ಮಾಡಬೇಡಿ, ನೀವು ಈ ಥರದ್ದೆಲ್ಲ ಚೆನ್ನಾಗಿರಲ್ಲ, ನೀವೇನು ಕೊಟ್ಟಿದ್ರಿ, ನಿಮ್ದು ಏನೇನಿತ್ತು ಎಲ್ಲನೂ ಲೆಕ್ಕ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿ ಒಂದಿನ ಕಳ್ಸಾದ್ಮೇಲೆ ಫೋನ್ ಮಾಡಕ್ ಶುರು ಮಾಡೋರು. ನಾನು ಶೂಟಿಂಗಲ್ಲಿ ಇರ್ತಾ ಇದ್ದೆ, ಇನ್ನೊಂದು ಕಡೆ ಇರ್ತಾ ಇದ್ದೆ, ನಾನು ಫೋನ್ ತೆಗಿತಾ ಇರಲಿಲ್ಲ. ಅದಾದ್ಮೇಲೆ ನೆನ್ನೆನೆ ಈ ವಿಚಾರ ಬಂದಿದ್ದು. ಆ್ಯಕ್ಚುಲಿ ನಾನು 3 days ಆಗಿತ್ತು ವಾರಣಾಸಿ ಲಕ್ಷ್ಮೀಪುತ್ರ ಶೂಟಿಂಗ್ ಹೋಗಿ, ಇವತ್ತು ಮಾರ್ನಿಂಗ್ಗೆ ಬಂದಿರೋದು. ಅದಕ್ಕೆ ಬಂದು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ. ಇದು ನಡೆದಿರೋ ವಿಚಾರ. ನನಗೂ ಅವ್ರಿಗೂ ಯಾವುದೇ ಥರದ ಅದ್ಯಾವುದೋ ಅಪಾರ್ಟ್ಮೆಂಟ್ ತಗೊಳಕ್ ದುಡ್ಡು ಕೊಟ್ಟೆ ಅಂತ ಹೇಳಿದ್ದಾರೆ. ನನ್ನ ರಿಜಿಸ್ಟ್ರೇಷನ್ ಏನಾದ್ರು ಅಪಾರ್ಟ್ಮೆಂಟ್ ಇದ್ರೆ ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತೀನಿ. ಅವ್ರಿಗೆ ಏನಾರು ತಗೊಳಕ್ ಏನಾರು ದುಡ್ಡು ಕೊಟ್ಟಿದ್ರು. ಈ ಥರದ್ದು ನಾನು ಮೋಸ್ಟ್ಲಿ, ನನಗೆ ಆ ವಿಡಿಯೋನ ನೋಡಿದಾಗ, ನಾನು ವಾರಣಾಸಿಲಿದ್ದಾಗ ಯಾರೋ ಕಳಿಸಿದ್ರು, ಮಾನಸಿಕವಾಗಿ ಏನೋ ಪ್ರಾಬ್ಲಮ್ ಇರಬೇಕು ಆ ವ್ಯಕ್ತಿಗೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ನನ್ನೊಬ್ರ ಬಗ್ಗೆ ಮಾತಾಡಿಲ್ಲ, ಪ್ರೇಮ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಸರ್ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಡಿ.ಕೆ. ಶಿವಕುಮಾರ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡಿದ್ದಾರೆ, ನಮ್ಮ ಧ್ರುವನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಧ್ರುವನ್ ಬಗ್ಗೆ ಮಾತಾಡೋದು 100% ರಾಂಗ್ ಅಂತೀನಿ. ಯಾಕೆ ಅಂತಂದ್ರೆ ಅವನಿಂದ 2 ಸಿನಿಮಾ ಅವ್ರಿಗೆ ಮಾಡಿರೋ ಬಹದ್ದೂರ್ ಆಗ್ಬೋದು, ಇನ್ನೊಂದು ಭರ್ಜರಿ ಆಗ್ಬೋದು, ಅದರಿಂದ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ. ಯಾಕೆ ಆ ರೀತಿ ಅಂದ್ರೆ, ಅವ್ರನ್ನ ನೋಡಿದಾಗ ಎಲ್ಲೋ ಫಸ್ಟ್ರೇಷನ್ಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಹಂಗೆ ಮಾತಾಡಬೇಕು, ನಮ್ಮ ಹತ್ರ ದುಡ್ಡೇ ಕೇಳಬೇಕು ಅಂತಂದ್ರೆ ಲೀಗಲ್ ವೇಲ್ ಹೋಗ್ಬೋದು, ಇಲ್ಲ ಅವ್ರ ಬ್ಯಾಂಕ್ ಥ್ರೂನೇ ಕೊಟ್ಟಿರೋದ್ರಿಂದ ನಮ್ಮನ್ನ ಬ್ಯಾಂಕ್ ಯಾವ ಮುಖಾಂತರ ಬೇಕಾದ್ರೂ ಕೇಳ್ಬೋದು. ಇದೆಲ್ಲ ನಾನ್ಸೆನ್ಸ್ ಟಾಕಿಂಗ್ಸ್ ಅಂತ ಹೇಳಿ ಇದು ನಡೆದಿದ್ದ ವಿಚಾರ. ಕೊಡ್ಬೇಕು ಅಂತಿಲ್ಲ, ಬಟ್ ಆದ್ರೂ ನಾವು ವಾಪಸ್ ಕೊಟ್ಟಿದೀವಿ. ಅಂದ್ರೆ ಯಾವ್ದನ್ನ ಕೆಲಸ ಮಾಡಿರೋ ಅಮೌಂಟ್ನ, ಯಾಕೆಂತಂದ್ರೆ ಎಲ್ಲಾರ್ಗೂ ಕೆಲಸ ನಮ್ಮ ಕೈಯಿಂದ ಕೊಡುವಂಥದ್ದಲ್ಲ. ಈಗ ಪ್ರೊಡ್ಯೂಸರ್ ದುಡ್ಡು ಬಂದ್ರು ಲಾಸ್ ಆದ್ರೂ ಅದು ಅವ್ರಿಗೆ ಸೇರಿರುತ್ತೆ. ಈಗ ಕೆಲಸ ಮಾಡ್ತಾ ಇದೀವಿ ಅಂದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಹಿಡಿದು ಆಫೀಸ್ ಖರ್ಚುಗಳೆಲ್ಲಾನು ಅವರೇ ಮಾಡಬೇಕು. ಅವ್ರ ಕಡೆಯಿಂದ ಬಂದಾಗ ಯಾವುದೇ ತರದ ಅಡ್ವಾನ್ಸ್ಗಳನ್ನ ಪೂರ್ತಿ ಅವರು ಅದಕ್ಕೊಂದು ಅಗ್ರಿಮೆಂಟ್ ಆಗಿರುತ್ತೆ. ಈಗ ನಾವು ಕೊಡ್ತಾ ಇರೋ ಅಮೌಂಟ್ ಇಷ್ಟು ದಿನದಲ್ಲಿ ಆಗ್ಲಿಲ್ಲ ಅಂದ್ರೆ, 1-2 months 3 months ಇಲ್ಲ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಡಬೇಕು. ಅದ್ರ ಮೇಲೋಯ್ತು ಅಂತಂದ್ರೆ, ಯಾಕೆಂತಂದ್ರೆ ಒಬ್ಬ ನಿರ್ದೇಶಕ ಪ್ರತಿಯೊಂದು ಹಂತದಲ್ಲೂ 1-1 ತಿಂಗಳು ಅವನಿಗೆ ಇಷ್ಟೊಷ್ಟು ಖರ್ಚು ಅಂತ ಬರುತ್ತೆ. ಆಫೀಸ್ಗೆ ಮೈಂಟೈನ್ ಮಾಡೋದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ. ಯಾಕೆಂತಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ನಾವು ಪ್ರೊಡ್ಯೂಸರ್ ಹತ್ರ ದುಡ್ಡು ಕೇಳಲ್ಲ, ಈಗ ಡೈರೆಕ್ಟರ್ ಹತ್ರ ಬಂದು ಕೇಳ್ತಾರೆ. ಅವಾಗ ಏನಾಗಿರುತ್ತೆ ಅದನ್ನ ಯಾವುದನ್ನು 1 ತಿಂಗಳು ಮೀರಾದ್ಮೇಲೆ ಯಾರನ್ನೂ ಅಡ್ವಾನ್ಸ್ಗಳನ್ನ ವಾಪಸ್ ಯಾರು ಕೊಡಲ್ಲ. ಅದಕ್ಕೆ ಅಗ್ರಿಮೆಂಟ್ ಆಗಿರ್ಬೇಕು ಎಷ್ಟು ತಿಂಗಳಂತ. ಯಾಕೆಂದ್ರೆ ಒಬ್ಬ ನಿರ್ದೇಶಕನಿಗೆ 6 ತಿಂಗಳು ಅಂತಂದ್ರೆ, ಅಷ್ಟರಲ್ಲಿ 6ರಿಂದ 1 ವರ್ಷ ಅಂತಂದ್ರೆ 1 ಸಿನಿಮಾನೂ ಆಗ್ಬೋದು, 2 ಸಿನಿಮಾನೂ ಆಗ್ಬೋದು. 1 ಸಿನಿಮಾ 2 ಸಿನಿಮಾಗೆ ಅವನಿಗೆ ಒಂದು 4-5 ಕೋಟಿವರೆಗೂ ದುಡ್ಡು ಬರುತ್ತೆ. ಅಂಥದ್ರಲ್ಲಿ ಇವ್ರು ಯಾವುದೋ ಒಂದು 10 ಲಕ್ಷ ರೂಪಾಯಿ ಕರ್ಕೊಂಬಂದು ಅಂದ್ರೆ ನಮ್ಮ ಲಾಸ್ನ ಯಾರು ಬೇರ್ ಮಾಡ್ತಾರೆ? ಇದನ್ನ ಅಂದ್ರೆ ಆ ಸ್ಟೇಜಲ್ಲಿ ನಿಂತ್ಕೊಂಡು ಏನೇ ಕೇಳಬೇಕು ಅಂದ್ರೆ ಯಾವುದೇ ನಿರ್ಮಾಪಕರಾದ್ರೂ
ನೇರವಾಗಿ ಬಂದು ಕೇಳ್ಬೋದಲ್ಲ. ಅಷ್ಟು ತಾಕತ್ತಿದ್ರೆ, ಅಷ್ಟೊಂದು ರೈಟ್ಸ್ ಇತ್ತು ಅಂತಂದ್ರೆ. ಈಗ ಕನಕಪುರ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಬೇರೆ ಯಾರು ನಿರ್ಮಾಪಕರ ಬಗ್ಗೆನೂ ಮಾತಾಡ್ತಿಲ್ಲ, ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ನೇರವಾಗಿ ನಿಮ್ಗೆ ಅಷ್ಟು ಗಟ್ಸಿದ್ರೆ ನೀವು ಕೊಟ್ಟಿದ್ದೀರಾ ಅನ್ನೋದು ನಿಜ ಅಲ್ವಾ? ಅದೇ ನಿಜ ಆಗಿದ್ರೆ, ನಾವು ಕೊಡಬೇಕು ಅನ್ನೋದಾಗಿದ್ರೆ ಬಂದು ಕೇಳ್ಬೋದು, ಲೀಗಲ್ ವೇಲ್ ಹೋಗಿ ಮಾತಾಡಿ. ಇದೆಲ್ಲ ಏನೋ ಅವ್ರು ಹೇಳಿದ್ರಲ್ಲ, ಏನೋ ಆ ಸೂಳೆ ಮಗ ಬೋಳಿ ಮಗ ಅಂತ ಹೇಳ್ತಾ ಇದ್ರಲ್ಲ, ಇದೆಲ್ಲ ಏನು ನಮಗೆ ಬರ್ದೇ ಇರೋ ಬೈಗಳಲ್ಲ. ಯಾಕೆಂತಂದ್ರೆ ಮಂಡ್ಯದಲ್ಲಿ ಹುಟ್ಟಿರೋರು, ಇದಕ್ಕೆಲ್ಲ ಮಾತೃಭೂಮಿ ಅದು. ಯಾವುದು ಈ ಅಮ್ಮನ ಅಕ್ಕನ್ ಸೂಳೆ ಮಗ ಅನ್ನೋದಕ್ಕೆಲ್ಲ ಅಲ್ಲಿಂದನೇ ಬಂದಿರೋದು. ಅದನ್ನೆಲ್ಲ ಮಾತಾಡಕ್ಕಾಗಲ್ಲ. ಅವ್ರಿಗೇನು ಬೈಯೋದು ಇವಾಗ ಕನಕಪುರ ಶ್ರೀನಿವಾಸ್ ಇಂಥವ್ರು ಅಂತ ಬೈಯೋದು 2 ನಿಮಿಷದ ಕೆಲಸ. ಬೈದ್ ಬಿಟ್ರೆ ಕೊಚ್ಚೆ ಮೇಲೆ ಕಲ್ಲಾಗ್ತಂಗೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ. ಇದೇನು ಬರ್ದೇ ಇರೋ ವಿಚಾರ ಅಲ್ಲ. ಯಾಕೆಂದ್ರೆ ನಾವು ಹಳ್ಳಿಲೇ ಬೆಳೆದಿರೋದು. ಈ ತರದ್ದೆಲ್ಲ ಬೈಗಳನ್ನ ನಾವು ಮಾತಾಡ್ಕೊಂಡ್ ಬೆಳೆದಿದ್ದೀವಿ. ಒಂದ್ ಸ್ಟೇಜಿಗೆ ಬಂದಾದ್ಮೇಲೆ ಎಲ್ಲಾರ್ಗು ಒಂದು ಇದಿರುತ್ತೆ, ಏನೋ ಯಾವ ರೀತಿ ಮಾತಾಡಬೇಕು, ತೂಕಗಳಿರುತ್ತೆ. ಆ ತೂಕನ ಇಟ್ಕೊಂಡು ಮಾತಾಡಿದ್ರೆ ಎಲ್ಲಾರ್ಗು ಕರೆಕ್ಟ್ ಆಗಿರುತ್ತೆ, ಅವ್ರಿಗೂ ರೆಸ್ಪೆಕ್ಟ್ ಸಿಗುತ್ತೆ, ಮತ್ತೆ ಅವ್ರ ಕಡೆಯಿಂದ ನಮಗೂ ರೆಸ್ಪೆಕ್ಟ್ ಸಿಗಬೇಕು. ಸಿಕ್ಕಿಲ್ಲ ಅಂತಂದಾಗ 1 ಸರಿ ನೋಡ್ತೀವಿ, 2 ಸತಿ ನೋಡ್ತೀವಿ, 3ನೇ ಸತಿ ಅವ್ರೇನ್ ಮಾತಾಡಿರ್ತಾರೋ ಅದಕ್ಕೆ ಡಬಲ್ ಹೋಗ್ತಾರೆ. ಇವಾಗ ತಾನೇ ಬಂದಾಗ ಪ್ರೇಮ್ ಸರ್ ಕಾಲ್ ಮಾಡಿದಾಗ ಇದೆ ಅಂತ ಅಂದ್ಬಿಟ್ಟು, ಬಾ ಮಗನೇ ನೀನು ಅಂತ ಅಂದ್ರು. ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ಈ ವಾರಣಾಸಿಯಿಂದ ಮಾರ್ನಿಂಗ್ ಫ್ಲೈಟ್ ಬಂದಿದ್ದು. ಇವಾಗ ಹೋಗಿ ಅದೇ ಕೆಲಸ. ಫಸ್ಟ್ ಡಿಫಾರ್ಮೇಶನ್ ಡೆಫಿನೆಟ್ಲಿ ಹಾಕ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡ್ಬೋದು ಸರ್. ಅವ್ರ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿದಿರ್ ಬೇರೆ ಅಲ್ಲ. ಸೂಳೆ ಮಗ ಅಂತ ಬೈದ್ರೆ ಎಂತ ನನ್ನ ಮಗನ್ಗೂ ಅದು ಅಡಿಯಿಂದ ಏರುತ್ತೆ ಮೇಲಕ್ಕೆ, ಆಯ್ತಾ? ವಾಪಸ್ 1 ನಿಮಿಷ ಎಲ್ಲಿದೆಯೋ ಬಾರೋ, ಅದೆಲ್ಲೋ ಏನೋ ತಾಕತ್ತಿದ್ರೆ ಫೋನ್ ತೆಗೀರಿ, ಬನ್ನಿ, ಅದು ಇದು ಅಂತೆಲ್ಲ ಬರ್ತೀವಲ್ಲ. ಎಲ್ಲೋಗಿದೀವಿ? ಬೆಂಗಳೂರು ಬಿಟ್ಟು ಹೋಗಿದೀವ? ಎಲ್ಲಾರ ಗಡಿ ದಾಟ ಹೊಟ್ಟೋಗ್ಬಿಟ್ಟಿದೀವ? ನಮ್ಮೂರು ಮಂಡ್ಯ ಹತ್ರ ಕೆರಗೋಡು. ನಾವು ಇರೋದು ನಾಗರಬಾವಿಲಿ, ಉಲ್ಲಾಳ್ ರೋಡಲ್ಲಿ. ಅಲ್ಲೇ ಇರ್ತೀವಿ. ಎಲ್ಲಿ ಹೋಗ್ತೀವಿ ನಾವು? ಅಂದ್ರೆ ಮಾತಾಡೋಕೆ ಒಂದು ಸ್ಟೇಜ್ ಸಿಕ್ತು, ಮೈ ಸಿಕ್ತು ಅಂತ ಮಾತಾಡೋಕೆ ಅಂತಂದ್ರೆ ನಾವು ಮಾತಾಡ್ತಾ ಇರ್ತೀವಲ್ಲ ಸರ್. ಇಲ್ಲ, ಇವಾಗ ಬಂದಿದ್ದೀನಿ. ಇದನ್ನ ಮುಗಿಸಿ ಅಲ್ಲೋಗಿ ಮಾತಾಡಿ 100 ಇಲ್ಲೂ ದೂರು ಕೊಡ್ತೀನಿ, ಮತ್ತೆ FIR ಮಾಡಿಸ್ತೀನಿ. ಅಂದ್ರೆ ಮಾತಾಡಬಾರ್ದು ನಮ್ಮ ಬಗ್ಗೆ ಅಂತಲ್ಲ. ಇದು ಸಿನಿಮಾ ಅಂತ ಬಂದಾಗ ಪ್ರೇಮ್ ಸರ್ ಆಗ್ಲಿ, ನಾನಾಗ್ಲಿ, ಈಗ ಅಪ್ಪು ಸರ್ಗೆ ಏನೋ ನಾನೇ ಹೀರೋ ಮಾಡಿದ್ದು ಅಂತಂದ್ರು, ಅದೊಂದೇ ಒಂದು ವಿಚಾರ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆಂತಂದ್ರೆ 10ನೇ ವರ್ಷಕ್ಕೋ 8ನೇ ವರ್ಷಕ್ಕೋ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು. ಅವತ್ತು ಇವರೇ ಹೋಗಿ ಹೀರೋ ಮಾಡಿದ್ರು ಅವ್ರನ್ನ. ಅವತ್ತು ಇವರೇ ಹೋಗಿ ಆರ್ಟಿಸ್ಟ್ ಮಾಡಿದ್ರ. ಪ್ರತಿಯೊಂದಕ್ಕೂ ಮಾತಾಡೋಕೆ ಒಂದು ನಾಲ್ಗೆಲ್ಲ ಒಂದು ಮಿತಿ ಇರಬೇಕು. ಯಾರು? ನಾನೇನಕ್ಕೆ ಮಾಡ್ಲಿ ಸರ್ ಅವ್ರಿಗೆ? ಯಾಕೆಂದ್ರೆ ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಆ ಸಂಬಂಧಗಳೆಲ್ಲ ಮುಗ್ದೋಗಿದೆ ಇವತ್ತಿಗೆ. ಮೋಸ್ಟ್ಲಿ ನನ್ನ ಪ್ರಕಾರ ಅಂತ ಅನ್ಸಿದ್ದು, ಆ ವ್ಯಕ್ತಿಗೆ ಯಾರಾದ್ರೂ ಅವ್ರ ಮನೆಯವರು ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಾನಸಿಕ ಅಸ್ವಸ್ಥತೆ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಪ್ರತಿಯೊಬ್ರು ಎಲ್ಲಾರ ಬಗ್ಗೆನೂ ಮಾತಾಡ್ತಾ ಇದಾರೆ. ಅದು ಅವ್ಯಾಚ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ದಯವಿಟ್ಟು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದೀನಿ, ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲ ಅಂತಂತಂದ್ರೆ ಎಲ್ಲಾರ ಬಗ್ಗೆನೂ ಈ ತರದ್ದು ಮಾತಾಡೋದು ಸರಿಯಲ್ಲ. ಮುಂದೊಂದ್ ದಿನ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವೇ ಅನುಭವಿಸ್ಕೋಬೇಕಾಗುತ್ತೆ. ಅಲ್ಲ, ನಾನ್ ಹೇಳ್ತಲ್ಲ ಸರ್, ನಾವು ಅದನ್ನ ವಿಡಿಯೋನ ನೋಡಿದಾಗ ನನ್ಗೆ ಅನ್ಸಿದ್ದು ಅಂತ ಹೇಳ್ತಾ ಇದ್ದೀನಿ. ಯಾರದು? ಸತಿ, ನನ್ಗೆ ಅನ್ಸಿದ್ದು ಹೇಳ್ತಾ ಇದೀನಿ. ನಿಮಗ್ ನೋಡಿದಾಗ ಅನ್ಸಿಲ್ವಾ? ಯಾಕೆಂದ್ರೆ ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ಓಕೆ ಇವ್ರಿಗೇನೋ ನನ್ಗೂ ಅವ್ರಿಗೂ ಇಶ್ಯೂಸ್ ಇದೆ ಅಂತ ಅನ್ಸುತ್ತೆ. ಪ್ರೇಮ್ ಸರ್ ಬಗ್ಗೆ ಮಾತಾಡ್ತಾರೆ, ಮತ್ತೆ ಇವ್ರಿಗೆ ಯಾರಿಗೂ KP ಶ್ರೀಕಾಂತ್ ಸರ್ ಬಗ್ಗೆ ಮಾತಾಡ್ತಾರೆ, ಧ್ರುವನ್ ಬಗ್ಗೆ ಮಾತಾಡ್ತಾರೆ, ಮತ್ತೆ ಅದಾದ್ಮೇಲೆ ಪುನೀತ್ ಸರ್ ಬಗ್ಗೆ ಮಾತಾಡ್ತಾರೆ, DK ಸರ್ ಬಗ್ಗೆ. ಅಂದ್ರೆ ಎಲ್ಲರೂ ಒಂದೇ ಸತಿ ಕೆಟ್ಟವ್ರಾಗ್ಬಿಟ್ಟವ್ರ ಅವ್ರಿಗೆ. ಯಾರಿಗೆ? ಅಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಇರ್ಬಹುದೇನೋ ಅಂತ ನಾನು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಇರ್ಬಹುದೇನೋ ಅಂತ ಜಡ್ಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಕೋರ್ಟಲ್ಲಿ ಕೇಸ್ ಕೊಟ್ಟಾದ್ಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತಾರಲ್ಲ, ಇವ್ರು ನಿಜವಾಗ್ಲೂ ಈ ವ್ಯಕ್ತಿ ಕರೆಕ್ಟ್ ಆಗಿದಾರಾ, ಇಲ್ಲ ಅಂದ್ರೆ ಮಾನಸಿಕ ಅಸ್ವಸ್ಥತೆಯಿಂದ ಇದಾರಾ, ಇಲ್ಲ ಅಂತಂದ್ರೆ ಮೆಂಟಲಿ ಡಿಸ್ಟರ್ಬ್ಡ್ ಏನ್ ಅನ್ನೋದು ಗೊತ್ತಾಗುತ್ತಲ್ಲ ಟ್ರೀಟ್ಮೆಂಟ್ ಮಾಡಿಸಿದಾಗ. ಏನಕ್ಕೆ ಮಾಡ್ಬೇಕು ಮೇಡಮ್? ನಾನು ದುಡ್ಡೇ ಕೊಡ್ಬೇಕಾಗಿಲ್ಲ ಅಂದ್ರೆ ಯಾಕೆ ಮಾಡ್ಬೇಕು? ನನಗೆ ಬೇರೆ ಕೆಲಸ ಇಲ್ವಾ? ಬರೀ ಫೋನ್ ಎತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ ಕೆಲಸ. ನಾನೇನು ಕೊಡ್ಲೇಬೇಕಾಗಿಲ್ಲ ಅಂದ್ರೆ ಏನಕ್ಕೆ ಮಾಡ್ಬೇಕು? ಕೊಡ್ಲೇಬೇಕು ಅಂತಂದಾಗ ಲೀಗಲ್ ವೇಲ್ ಹೋಗಿ ಅಲ್ವಾ?